ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ಇವತ್ತು ನಡೆದಂತಹ ಸೆಕೆಂಡ್ ಇಯರ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಕೂಡ ಇಂಥವರೇ ಆಗಬೇಕು. ನಮ್ಮ ಉಡುಪಿ ಜಿಲ್ಲೆಯಿಂದ ಕಳಿಸಿಕೊಟ್ಟಂಥ ಮಣಿಕಂಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮ್ಯಾನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ನನಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ನಾನು ನಿಮಗೆ ಹೇಳ್ತಾ ಇದ್ದೇನೆ ಪದೇ ಪದೇ, ನಾನು ಏನೇನು ಅಪ್ಲೋಡ್ ಮಾಡಿದ್ದೀನೋ ವಿತ್ ಫ್ರೀ PDF ಕೊಟ್ಟಿದ್ದೀನಿ. ಅದನ್ನು ಯುಟಿಲೈಸ್ ಮಾಡಿ. ಎಕ್ಸಾಮ್ ಆದಮೇಲೆ ನೋಡಿದರೆ ಉಪಯೋಗವಿಲ್ಲ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಒಂದು 80 ವಿಡಿಯೋ ಹಿಂದೆ ಹೋಗಬೇಕಾಗತ್ತೆ. ಅಯ್ಯೋ ದೇವ್ರೆ, 80 ಬರೇ 80 ಸರ್. ಯಾಕಂದರೆ ನಾನು ಅಪ್ಲೋಡ್ ಮಾಡಿರುವಂಥದ್ದು 3000 ವೀಡಿಯೋಸು. ನಾನು ನಿಮಗೆ ಹೇಳುತ್ತಿರುವಂಥದ್ದು ಕೇವಲ 80 ವೀಡಿಯೋ ಹಿಂದೆ ಹೋದರೆ ನಿಮಗೆಲ್ಲರಿಗೂ ಕೂಡ ನಾನು ಅಪ್ಲೋಡ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಗಳು ವಿತ್ PDF ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮಿಡ್ ಟರ್ಮ್ ಎಕ್ಸಾಮಿಗೆ ಕೂತ್ಕೊಂಡು ಓದಿ, ಬೇರೆದೆಲ್ಲ ಬಿಡಿ. ನಾನು ಹೇಳ್ತೀನಲ್ವ, ಈ ಒಂದು ವಿದ್ಯಾರ್ಥಿ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ಮೆಟೀರಿಯಲ್ನ ಯೂಸ್ ಮಾಡಿ ಆಯಿತಾ ಒಳ್ಳೆ ಅಂಕಗಳನ್ನು ತೆಗಿತಾ ಇದ್ದಾನೆ. ಜೊತೆಗೆ ಮುಂದಿನ ನಾಳೆ ಅವರಿಗೆ ಇಂಗ್ಲೀಷ್ ಎಕ್ಸಾಮ್ ಕೂಡ ಇದೆ. ಅದಕ್ಕೆ ಏನೇನು ಬೇಕು ನಾವು ಅವರಿಗೆ Gmail ಮುಖಾಂತರ ಎಲ್ಲದೂ ಕೂಡ ಕಳಿಸಿದ್ದೇವೆ. ತಾವುಗಳು ಕೂಡ ತಮ್ಮ ಪರೀಕ್ಷೆ ಆದ ತಕ್ಷಣ ಯಾರ್ಯಾರು ನೋಡ್ತಾ ಇದ್ದೀರೋ, ಇವತ್ತು ಎಕ್ಸಾಮ್ ಬರೆದವರು, ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿ ಕೊಡಿ. ಇವೆಲ್ಲ ಇಂಪಾರ್ಟೆಂಟು ಅಂತ 100% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಈ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ 99% ಇರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಅಷ್ಟಂತೂ ನಾನು ನಿಮಗೆ ಹೇಳಬಲ್ಲೆ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ. ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಸಂಪೂರ್ಣವಾಗಿ ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರು ಪ್ಯಾಟ್ರನ್ನು ಮಾಡಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ದಯವಿಟ್ಟು ಎಲ್ಲದೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಅದನ್ನು ತಾವುಗಳು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಅದನ್ನು ಹಾರ್ಡ್ ಕಾಪಿ ಪ್ರಿಂಟ್ ತಗೊಂಬಂದು ಫಸ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ನಂತರದಲ್ಲಿ ಬೇರೆ ಪ್ಲಾನ್ ಮಾಡಬೇಕು. ಏನು ಮಾಡ್ದಂಗೆ ಇನ್ನೂ ಪ್ರಿಂಟೇ ಹಾಕಿಸ್ಕೊಂಡಿಲ್ಲ, ದುಡ್ಡಿನ ಬಗ್ಗೆ ಚಿಂತೆ ಮಾಡೋದು. ಒಂದು ಪ್ಲೇಟ್ ಪಾನಿಪುರಿ ತಿಂದರೆ 3 ಸೆಟ್ ಮಾಡಲ್ ಕ್ವಶನ್ ಪೇಪರ್ ಮನೆಗೆ ಬಂದು ಬಿದ್ದಿರ್ತವೆ, ಬಿಟ್ಟರೆ ಒಂದು ದಿನ. ಹೌದಲ್ವಾ? ಒಂದು ಹೊತ್ತು ಸ್ನ್ಯಾಕ್ಸ್ ಬಿಡಿ, ಫಸ್ಟು ಹೋಗ್ಬಿಟ್ಟು ಈ ಪ್ರಿಂಟನ್ನು ತೆಗೆದುಕೊಂಡು ಬಂದರೆ ನೀವು ಸಾರ್ಥಕರಾಗ್ತೀರಾ, ಖುಷಿ ಆಗ್ತೀರಾ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಟೆನ್ಷನ್ ಇರಲ್ಲ. ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಾದರೆ ಇಂಟರ್ನಲ್ ಮಾರ್ಕ್ಸು ಚೆನ್ನಾಗಾಗುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಾದರೆ ನಿಮಗೆ ನೀವೇ ಯೂನಿಟ್ ಟೆಸ್ಟು ಹಾಗೂ ಪ್ರಿಪೇರ್ಡ್ ಎಕ್ಸಾಮ್ ಚೆನ್ನಾಗಿ ಬರೀತೀರ. ಅವು ಎಲ್ಲ ಚೆನ್ನಾಗಾದ್ಮೇಲೆ ಆ್ಯನ್ಯುವಲ್ ಎಕ್ಸಾಮ್ ಚೆನ್ನಾಗೇ ಆಗುತ್ತೆ. ಹಾಗಾಗಿಯೇ ನಾವು ಅಪ್ಲೋಡ್ ಮಾಡಿದಂಥ ಮೆಟೀರಿಯಲ್ ಆಗಿರ್ಬೋದು, ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಿಮಗೆ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇನ್ನೂ 3 ಪ್ರಶ್ನೆ ಪತ್ರಿಕೆಗಳ ಲಿಂಕ್ಗಳನ್ನು ಕೊಡ್ತೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳೇ. ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇದರ ಒಂದು ಲಿಂಕಲ್ಲೇ ವಿಡಿಯೋದ ಲಿಂಕಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ನಮ್ಮ ಜೊತೆ ಇರಲಿ. ಇದು ಅಪ್ಲೋಡ್ ಆದ ತಕ್ಷಣ ಈಗ ಕನ್ನಡ ಮೀಡಿಯಮ್ನವರು ನಮ್ಮದೆಲ್ಲಿ ಸರ್ ಅಂತ ಕೇಳ್ತಾ ಇರ್ತಾರೆ. ಏನು ಟೆನ್ಷನ್ ತಗೋಬೇಡಿ ಅಪ್ಪ, ನಾವಿದ್ದೀವಿ ನಿಮಗೋಸ್ಕರನೇ. ಇಂಗ್ಲೀಷ್ ಮೀಡಿಯಮ್ ಬಂದಮೇಲೆ ಮತ್ತೇನು ಕನ್ನಡ ಮೀಡಿಯಮ್ಮು ಏನು ದೊಡ್ಡದಲ್ಲ ನಮಗೆ. ಅದನ್ನು ನಿಮಗೆ ಈಗ ಅಪ್ಲೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಮಣಿಕಂಠ ಅವರಿಗೆ ಒಂದು ಸಲ್ಯೂಟು ನಮ್ಮ ಉಡುಪಿಯಿಂದ. ನಾನೊಂದು ಹೈಡ್ ಮಾಡಿದ್ದೇನೆ ಅಷ್ಟೇ, ಒಂದು ಕಾಲೇಜ್ ಹೆಸರು, ಮತ್ತೇನು ಮಾಡಿಲ್ಲಪ್ಪ. ನಿಜವಾದ ಪೇಪರ್ ಇವತ್ತು ನಡೆದಿದ್ದು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಇಷ್ಟೊಂದು ನಾವು ನಿಮಗೆ ಮಾಡ್ತಾಯಿದ್ದೀವಿ ಅಂದಮೇಲೆ ಒಂದು ಮಣಿಕಂಠ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಹಾಕಿದರೆ ಸಾಕು. ನಮಗೇನು ಬೇಡ, ಮಣಿಕಂಠ ಅವರಿಗೆ ಥ್ಯಾಂಕ್ಸ್ ಅಂತ ಕಮೆಂಟ್ಸಲ್ಲಿ ಹಾಕಿ ದಯವಿಟ್ಟು. ಜೊತೆಗೆ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸರ್, ಅವರಿಗೂ ಹೆಲ್ಪ್ ಆಗಲಿ ಅಲ್ವಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.